ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುಕೇಜ್ ಆನ್ಲೈನ್ ಕ್ಲಾಸಸ್. ಐ ಆಮ್ ಯಾಸ್ಮಿನ್ ತಾಜ್. ಈ ವಿಡಿಯೋದಲ್ಲಿ ನಾನು ಇಂಟರ್ನೆಟ್, ಇಂಟ್ರಾನೆಟ್ ಆ್ಯಂಡ್ ಎಕ್ಸ್ಟ್ರಾನೆಟ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಪ್ರೋಟೋಕಾಲ್ಸ್. ಓಕೆ, ಪ್ರೋಟೋಕಾಲ್ಸ್ ಅಂದರೆ ಸ್ಟ್ಯಾಂಡರ್ಡ್ ರೂಲ್ಸ್. ನಾವು ನೆಟ್ವರ್ಕ್ನ ಯೂಸ್ ಮಾಡುವಾಗ ಕಾಮನ್ ಇಂಟರ್ನೆಟ್ ಪ್ರೋಟೋಕಾಲ್ಸ್ ಅಂತ ಇರುತ್ತೆ, ಲೈಕ್ HTTP, FTP, SMTP ಅಂತ. ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಸಿಂಪಲ್ಲಾಗಿ ಶಾರ್ಟಾಗಿ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಓಕೆ, ICT, UGC, ನೆಟ್ KSETಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಅದನ್ನು ಮಾತ್ರ ಕವರ್ ಮಾಡ್ತಾ ಇದ್ದೀನಿ, ರಿವಿಷನಿಗೆ ಯೂಸ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಇಂಟರ್ನೆಟ್ ಫಸ್ಟ್. ಇಂಟರ್ನೆಟ್. ಸೊ ಇಂಟರ್ನೆಟ್ ಅಂದರೆ ಏನು? ಇಟ್ಸ್ ಅ ಗ್ಲೋಬಲ್ ನೆಟ್ವರ್ಕ್. ಏನು? ಗ್ಲೋಬಲ್ ನೆಟ್ವರ್ಕ್. ನೋಡಿ, ದಟ್ ಕನೆಕ್ಟ್ಸ್ ಮಿಲಿಯನ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಡಿವೈಸಸ್ ವರ್ಲ್ಡ್ ವೈಡ್. ತುಂಬ ಕಂಪ್ಯೂಟರ್ಸ್ನ ನಾವು ಅಂದರೆ ಕನೆಕ್ಟ್ ಮಾಡ್ಬೋದು. ಓಕೆ, ಈಗ ನಾನು ಇಂಡಿಯಾದಲ್ಲಿ ಕೂತ್ಕೊಂಡು ಎಲ್ಲೋ US ಅಲ್ಲಿರುವಂಥ ವ್ಯಕ್ತಿಗೆ ನಾವು ಕನೆಕ್ಟ್ ಮಾಡ್ಬೋದು ಯೂಸಿಂಗ್ ಇಂಟರ್ನೆಟ್, ರೈಟ್? ಈಗ ನಾವು ಬ್ರೌಸ್ ಮಾಡ್ತೀವಲ್ಲ, ಬ್ರೌಸಿಂಗ್, ಇಮೇಲ್ಸ್ ಬರೀತೀವಿ, ವಾಟ್ಸಪ್ ಅದೆಲ್ಲ ಯೂಸ್ ಮಾಡ್ಕೊಂಡು ಚಾಟ್ ಮಾಡ್ತೀವಿ, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ತೀವಿ, ರೈಟ್? ಬ್ಯಾಂಕಿಂಗ್, ಶಾಪಿಂಗ್ ಮಾಡ್ತೀವಿ. ಆಲ್ ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ವಾಟ್? ಆಲ್ ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ಇಂಟರ್ನೆಟ್, ರೈಟ್? ಸೊ ಇಂಟರ್ನೆಟ್ ಏನು ಮಾಡುತ್ತೆ? ನಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ, ನಮಗೆ ಬೇಕಾದ ಅವಶ್ಯಕತೆ ಇರುವಂಥ ರಿಸೋರ್ಸಸ್ಸನ್ನು ತಗೊಳ್ಳೋದಕ್ಕೆ, ಲೈಕ್ ವೆಬ್ಸೈಟ್ಸಲ್ಲಿ, ಇಮೇಲ್ಸಲ್ಲಿ, ಕ್ಲೌಡ್ ಸರ್ವಿಸಸ್ಸಲ್ಲಿ ಎಲ್ಲ ತಗೊಳ್ಳೋದಕ್ಕೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ, ರೈಟ್? ಸೊ ಇಂಟರ್ನೆಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇಂಟರ್ನೆಟ್ ನೋಡಿ, ಇಂಪಾರ್ಟೆಂಟಾಗಿ ಹೇಳ್ತಾ ಇದ್ದೀನಿ, ಪೇ ಅಟೆನ್ಷನ್ ಪ್ಲೀಸ್. ಇಂಟರ್ನೆಟ್ ಯೂಸಸ್ ಅ ಸೆಟ್ ಆಫ್ ಕಮ್ಯುನಿಕೇಷನ್ ರೂಲ್ಸನ್ನು ಯೂಸ್ ಮಾಡುತ್ತೆ ಇಂಟರ್ನೆಟ್ಟು. ಏನು ಆ ಕಮ್ಯುನಿಕೇಷನ್ ರೂಲ್ಸ್ ಅಂದರೆ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಪ್ರೋಟೋಕಾಲ್ಸ್ ಅಂತ. ಪ್ರೋಟೋಕಾಲ್ಸ್ ಅಂದರೆ ಏನು? ಟು ಟ್ರಾನ್ಸ್ಮಿಟ್ ಡೇಟಾ ಎಫಿಷಿಯೆಂಟ್ಲಿ. ಒಂದು ಡಿವೈಸಿಂದ ಇನ್ನೊಂದು ಡಿವೈಸಿಗೆ, ಒಂದು ಡೇಟಾ ಸ್ಟೋರಿಂದ ಇನ್ನೊಂದು ಕಡೆ, ಅವಶ್ಯಕತೆ ಇರೋ ಕಡೆ ಬ್ರೌಸರಿಗೆ ಏನಾದರೂ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ, ಟ್ರಾನ್ಸ್ಮಿಟ್ ಅಂದರೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಕೆಲವೊಂದು ಕಮ್ಯುನಿಕೇಷನಲ್ ರೂಲ್ಸನ್ನು ಇಂಟರ್ನೆಟ್ ಯೂಸ್ ಮಾಡುತ್ತೆ. ಅದನ್ನು ನಾವು ಪ್ರೋಟೋಕಾಲ್ಸ್ ಅಂತ ಹೇಳ್ತೀವಿ. ಇಲ್ಲಿಂದ ಕ್ವೆಶನ್ಸ್ ಕೇಳ್ತಾರೆ, what do we call that communications rules used to transmit the data efficiently ಅಂತ. ಆಪ್ಷನ್ಸಲ್ಲಿ ಪ್ರೋಟೋಕಾಲ್ಸ್ ಅಂತ ಇದ್ದ ತಕ್ಷಣ ನೀವು ಪಟ್ ಅಂತ ಟಿಕ್ ಮಾಡಿಬಿಡ್ಬೇಕು ಅಷ್ಟೇ. ಓಕೆ, ಸೊ ವಾಟ್ ಈಸ್ ದ ಯೂಸಸ್ ಆಫ್ ಇಂಟರ್ನೆಟ್? ಇಂಟರ್ನೆಟ್ಸ್ ಏನಿಗೆ ಬೇಕು? ನಮಗೆ ಕಮ್ಯುನಿಕೇಷನ್ ಈಸಿ ಮಾಡುತ್ತೆ, ಇನ್ಫಾರ್ಮೇಷನ್ ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ಕೂತ್ಕೊಂಡು ನಾವು ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡ್ಬೋದು. ಆನ್ಲೈನ್ ಪರ್ಚೇಸಿಂಗ್, ಲರ್ನಿಂಗ್ ಎಲ್ಲ ಈಸಿ ಆಗಿಬಿಟ್ಟಿದೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಇಂಟರ್ನೆಟ್, ಕರೆಕ್ಟ್? ಸೊ ದಟ್ ಈಸ್ ಅಬೌಟ್ ಇಂಟರ್ನೆಟ್. ಇಂಟರ್ನೆಟ್ ಆದಮೇಲೆ ನೆಕ್ಸ್ಟ್ ಈಸ್ ಇಂಟ್ರಾನೆಟ್. ನೋಡಿ, ಫಸ್ಟ್ ಒನ್ ಈಸ್ ಇಂಟರ್ನೆಟ್, ನೆಕ್ಸ್ಟ್ ಈಸ್ ಇಂಟ್ರಾನೆಟ್. ಇಂಟ್ರಾನೆಟ್ ಅಂದರೆ ಇದು ಪ್ರೈವೇಟ್ ನೆಟ್ವರ್ಕ್. ಏನಿದು? ಪ್ರೈವೇಟ್ ನೆಟ್ವರ್ಕ್. ಇಂಟರ್ನೆಟ್ ಅನ್ನೋದೇನೋ ಗ್ಲೋಬಲ್ ನೆಟ್ವರ್ಕ್, ಇಂಟ್ರಾನೆಟ್ ಅನ್ನೋದು ಪ್ರೈವೇಟ್ ನೆಟ್ವರ್ಕ್. ಈಗ ಇಟ್ ಈಸ್ ಯೂಶಲಿ ಯೂಸ್ಡ್ ವಿತಿನ್ ಆ್ಯನ್ ಆರ್ಗನೈಸೇಷನ್. ಒಂದು ಕಂಪನಿಯ ಒಳಗೆ, ಒಂದು ಆರ್ಗನೈಸೇಷನ್ನ ಒಳಗೆ ಮಾತ್ರ ಯೂಸ್ ಮಾಡ್ಕೊಳ್ಳುವಂಥದ್ದು, ಅದನ್ನು ಇಂಟ್ರಾನೆಟ್ ಅಂತ ಹೇಳ್ತೀವಿ. ಓಕೆ, ಈಗ ನೋಡಿ, ಇನ್ನೂ ಬೆಸ್ಟಾಗಿ ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಆರ್ಗನೈಸೇಷನ್ ಇದೆ. ಓಕೆ, ಯಾವ್ದು ತೊಗೊಳ್ಳೋಣ ಎಕ್ಸಾಂಪಲ್? ಇನ್ಫೋಸಿಸ್ ಕಂಪನಿ ಅಂತ ತೊಗೊಳ್ಳೋಣ. ನಮ್ಮ ಹೆಮ್ಮೆ ಕರ್ನಾಟಕದ ಕಂಪನಿ ಇನ್ಫೋಸಿಸ್ ಕಂಪನಿ. ಈಗ ಇನ್ಫೋಸಿಸ್ ಕಂಪನಿಯ ಒಳಗೆ ಅಲ್ಲಿರುವಂತಹ ಎಂಪ್ಲಾಯೀಸ್ನ ಮಧ್ಯ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಇಂಟ್ರಾನೆಟ್. ಅದೇ ಈಗ ಇನ್ಫೋಸಿಸ್ ಕಂಪನಿ ಔಟ್ಸೈಡ್ ಬೇರೆ ಡಿಫ್ರೆಂಟ್ ಔಟ್ಸೈಡರ್ಸಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಯೂಸ್ ಮಾಡುತ್ತಲ್ಲ ನೆಟ್ವರ್ಕು, ಅದನ್ನು ನಾವು ಇಂಟರ್ನೆಟ್ ಅಂತ ಹೇಳ್ತೀವಿ. ಈಗ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗಿರುತ್ತೆ. ಇಂಟ್ರಾನೆಟ್ ಅಂದರೆ ಗ್ಲೋಬಲ್ ನೆಟ್ವರ್ಕ್, ಇಂಟರ್ನೆಟ್ ಅಂದರೆ ಗ್ಲೋಬಲ್, ಎಲ್ಲಿ ಬೇಕಾದರೂ ವಿಶ್ವದಾದ್ಯಂತ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಇಂಟ್ರಾನೆಟ್ ಅಂದರೆ ಇಟ್ ಈಸ್ ಪರ್ಸ್ನಲ್, ವಿತಿನ್ ಅನ್ ಆರ್ಗನೈಸೇಷನ್. ಏನಕ್ಕೆ ಹೆಲ್ಪ್ ಮಾಡುತ್ತೆ? ಟು ಶೇರ್ ಎಂಪ್ಲಾಯೀಸ್ ಡಾಕ್ಯುಮೆಂಟ್ಸ್, ಕಮ್ಯುನಿಕೇಟ್ ಸೆಕ್ಯೂರ್ಲಿ. ಈಗ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ತಗೊಳ್ಳೋಣ. ಓಕೆ,
ಯೋಚನೆ ಮಾಡಿ, ಗೌರ್ಮೆಂಟ್ ಆರ್ಗನೈಸೇಷನಲ್ಲಿ ಎಷ್ಟು ಡೇಟಾ ಇರುತ್ತೆ, ಎಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಯಾರಾದರೂ ಹ್ಯಾಕ್ ಮಾಡಿಬಿಟ್ರೆ ಓಕೆ, ಇಂಟರ್ನೆಟ್ಗಿಂತ ಇಂಟರ್ನೆಟ್ಟು ಸೇಫು. ಅದಕ್ಕೆ ಗೌರ್ಮೆಂಟ್ ಆರ್ಗನೈಸೇಷನ್ಸಲ್ಲಿ ಕೆಲವೊಂದು ಡೇಟಾಗಳನ್ನು ಇಂಟ್ರಾನೆಟ್ ಯೂಸ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾರೆ. ಈವನ್ ಕಂಪನಿಗಳು ಕೂಡ ಅಷ್ಟೇ, ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಅಷ್ಟೇ. ಓಕೆ, ಲ್ಯಾನ್ ಅಂತ ಹೇಳಿದ್ದೆ ನಾನು ಟೈಪ್ಸ್ ಆಫ್ ನೆಟ್ವರ್ಕ್ಸಲ್ಲಿ, ಪ್ಯಾನ್ ಅಂತ ಹೇಳಿದ್ದೆ. ಸೊ ಅದೆಲ್ಲ ಏನು ಅಂದರೆ ಇಂಟ್ರಾನೆಟ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಈಗ ಏನು ಮಾಡುತ್ತಿದ್ದು ಇಂಟ್ರಾನೆಟ್ಟು? ಇಂಟರ್ನಲ್ ಕಮ್ಯುನಿಕೇಷನನ್ನು ಇನ್ಕ್ರೀಸ್ ಮಾಡುತ್ತೆ, ಡೇಟಾ ಸೆಕ್ಯೂರಿಟಿ ಮಾಡುತ್ತೆ. ಆಮೇಲೆ ಎಲ್ಲರಿಗೂ ಒಂದು ಸೆಂಟ್ರಲೈಸ್ಡ್ ಆಕ್ಸೆಸ್ ಟು ಆರ್ಗನೈಸೇಷನಲ್ ಇನ್ಫಾರ್ಮೇಷನ್ ಇರುತ್ತೆ. ಎಲ್ಲರಿಗೂ ಒಂದು ಸೆಂಟ್ರಲೈಸ್ಡ್ ಅಕ್ಸೆಸ್ ಇರುತ್ತೆ. ಸೆಂಟ್ರಲೈಸ್ಡ್ ಅಕ್ಸೆಸ್ ಅಂದರೆ ಒಂದು ಕಡೆ ಎಲ್ಲ ಡೇಟಾ ಇನ್ಫಾರ್ಮೇಷನ್ ಎಲ್ಲ ಒಂದು ಕಡೆ ಇರುತ್ತೆ. ಎಲ್ರಿಗೂ ಕಂಪನಿ ಒಳಗಿರೋರಿಗೆ ಆಕ್ಸೆಸ್ ಇರುತ್ತೆ, ಆಚೆ ಇರೋರಿಗೆ ಆಕ್ಸೆಸ್ ಇರಲ್ಲ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನೆಟ್ ಆ್ಯಂಡ್ ಇಂಟ್ರಾನೆಟ್. ಮೂರನೇದು ಎಕ್ಸ್ಟ್ರಾನೆಟ್. ನೋಡಿ, ಇಂಟ್ರಾನೆಟ್ಟು ಇಂಟರ್ನೆಟ್ ಕೇಳಿರ್ತೀವಿ, ಎಕ್ಸ್ಟ್ರಾನೆಟ್ ಅಂತ ಬೇರೆ ಇದೆ. ಇಟ್ ಈಸ್ ಅನ್ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಇಂಟ್ರಾನೆಟ್. ಇಂಟ್ರಾನೆಟ್ನ ಎಕ್ಸ್ಟೆಂಡೆಡ್ ವರ್ಷನ್ ಅಂತೆ. ಇದರಲ್ಲಿ ಸ್ವಲ್ಪ ಅಂದರೆ ಲಿಮಿಟೆಡ್ ಆಕ್ಸೆಸ್ ಟು ಎಕ್ಸ್ಟರ್ನಲ್ ಯೂಸರ್ಸ್. ಕೆಲವ್ರಿಗೆ ಮಾತ್ರ, ಲೈಕ್ ಕ್ಲೈಂಟ್ಸಿಗೆ, ಸಪ್ಲೈಯರ್ಸಿಗೆ, ಬಿಸ್ನೆಸ್ ಪಾರ್ಟ್ನರ್ಸಿಗೆ, ಅಂದರೆ ತುಂಬ ಬಿಸ್ನೆಸ್ಸಿಗೆ ಅವಶ್ಯಕತೆ ಇರೋರು, ತುಂಬ ಕನೆಕ್ಟ್ ಆಗಿರೋರು, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕನೆಕ್ಟ್ ಆಗಿರೋರು, ಅಂಥವರಿಗೆ ಮಾತ್ರ ಎಕ್ಸ್ಟ್ರಾನೆಟ್ ಅಂದರೆ ಅವ್ರಿಗೆ ಮಾತ್ರ ಆ್ಯಕ್ಸಸ್ ಇರುತ್ತೆ. ಇದು ಕೂಡ ಸೆಕ್ಯೂರ್ ಆಗಿರುತ್ತೆ, ಸೆಕ್ಯೂರ್ ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಔಟ್ಸೈಡರ್ಸು ಡೇಟಾ ತೊಗೊಳ್ತಾರೆ, ಅಂದರೆ ಯಾರ್ಯಾರು ಕ್ಲೈಂಟ್ಸು, ಸಪ್ಲೈಯರ್ಸು, ಪಾರ್ಟ್ನರ್ಸು, ಇವರೆಲ್ಲ, ಈವನ್ ಶೇರ್ ಹೋಲ್ಡರ್ಸು, ಇಂಥವ್ರಿಗೆಲ್ಲ ಸಿಗುತ್ತೆ ಸೆಕ್ಯೂರ್ ಎನ್ವೈರ್ನ್ಮೆಂಟಲ್ಲಿ. ಓಕೆ, ಕಂಟ್ರೋಲ್ ಎಲ್ಲ ಆರ್ಗನೈಸೇಷನ್ ಕೈಯಲ್ಲೇ ಇರುತ್ತೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಇಲ್ಲಿ ಏನಾಗುತ್ತೆ, ಏನು ಅಡ್ವಾಂಟೇಜು? ಒಳ್ಳೆ ಬಿಸ್ನೆಸ್ ರಿಲೇಷನ್ಶಿಪ್ ಬೆಳೆಯುತ್ತೆ, ಕಮ್ಯುನಿಕೇಷನ್ ಡಿಲೇ ಆಗಲ್ಲ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ. ದಟ್ ಈಸ್ ದ ಪಾಯಿಂಟ್. ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್, ಪ್ರೋಟೋಕಾಲ್ಸ್ ಅಂತ. ಓಕೆ, ಆಗಲೇ ನಾನು ಹೇಳಿದೆ, ಯೂಸಿಂಗ್ ಪ್ರೋಟೋಕಾಲ್ಸ್ ಇಂಟರ್ನೆಟ್ ವರ್ಕ್ಸ್ ಅಲ್ವಾ? ಸೊ ಏನಿದು ಪ್ರೋಟೋಕಾಲ್ಸ್ ಅಂದರೆ ಸ್ಟ್ಯಾಂಡರ್ಡ್ ರೂಲ್ಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. ರೂಲ್ಸ್ ಅಂತ ನೆನ್ಪಿಟ್ಕೊಳ್ಳಿ. ನಾವು ಡೇಟಾ ಟ್ರಾನ್ಸ್ಮಿಟ್ ಮಾಡುವಾಗ ಕಂಪ್ಯೂಟರಿಗೆ ರೂಲ್ಸ್ ಇದೆ. ಈಗ ನಾನೇನಾದರೂ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಏನನ್ನು ಮಾತಾಡಬೇಕು, ಏನನ್ನು ಮಾತಾಡಬಾರ್ದು ಅಂತ ನಮಗೆ ಚಿಕ್ಕ ವಯಸ್ಸಿನಿಂದನೂ ಮಾರಲ್ ಸೈನ್ಸ್ ಅಂತ ಸಬ್ಜೆಕ್ಟಲ್ಲಿ ಹೇಳ್ಕೊಟ್ಟಿರ್ತಾರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಸಬ್ಜೆಕ್ಟಲ್ಲಿ ಹೇಳ್ಕೊಟ್ಟಿರ್ತಾರೆ, ಎಲ್ಲ ಹೇಳ್ಕೊಟ್ಟಿರ್ತಾರೆ. ನಮಗೂ ಹ್ಯೂಮನ್ ಬೀಯಿಂಗ್ಸಿಗೆ ಯಾವ ರೀತಿ ರೂಲ್ಸ್ ಇದೆಯೋ ಅದೇ ರೀತಿ ಕಂಪ್ಯೂಟರ್ಗೂ ರೂಲ್ಸ್ ಇದೆ, ಸ್ಟ್ಯಾಂಡರ್ಡ್ ರೂಲ್ಸ್. ಹೌ ಡೇಟಾ ಇಸ್ ಟ್ರಾನ್ಸ್ಮಿಟೆಡ್ ಓವರ್ ಅ ನೆಟ್ವರ್ಕ್. ಅದು ಯೂಶಲಿ ಇಲ್ಲಿ ಇಂಪಾರ್ಟೆಂಟಾಗಿ ನೋಡಿ, ಪ್ರೋಟೋಕಾಲ್ಸ್ ಯಾವ್ಯಾವ್ದು ರೀತಿ ಇದೆ ಅಂತ. ಪ್ರೋಟೋಕಾಲ್ಸು ಫಸ್ಟು HTTP, ಮೋಸ್ಟ್ ಇಂಪಾರ್ಟೆಂಟು. HTTP ಅಂದರೆ ಏನು? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದರೆ ನಾವು ವೆಬ್ಸೈಟ್ಸ್ ಓಕೆ, ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ರೈಟ್? ವೆಬ್ ಪೇಜಸ್ನ ಆಕ್ಸೆಸ್ ಮಾಡೋದಕ್ಕೆ ಲಿಂಕ್ ಯೂಸ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿರ್ತೀರಿ HTTP. ಓಕೆ, ಈಗ ಒಂದು ವೆಬ್ಸೈಟ್ ಅಂದ್ಕೊಳ್ಳೋಣ, SSP, ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪೋರ್ಟಲ್. ಈ ವೆಬ್ಸೈಟ್ಗಿಂತ ಮುಂಚೆ ನಾವು ಅಬ್ಸರ್ವ್ ಮಾಡಿರ್ತೀವಿ HTTP ಅಂತ, ಕರೆಕ್ಟ್? www.http ಆ ರೀತಿ, ಆರ್ HTTP ಸಮಥಿಂಗ್ ಏನೋ ಬರುತ್ತೆ. ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ನಾವು ವೆಬ್ ಪೇಜಸ್ಗಳನ್ನು ಆಕ್ಸೆಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಎರಡನೇದು HTTPS ಅಂದರೆ ಅದೇ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲೇ, ಓಕೆ, ಆದರೆ ಸೆಕ್ಯೂರ್ ಇದೆ ಅಂತ. ಅಂದರೆ ಈಗ ನಾನು ಏನೋ ಒಂದು ವೆಬ್ಸೈಟ್ ಓಪನ್ ಮಾಡ್ತೀನಿ, ಅಲ್ಲಿ ಎಸ್ ಅಂತ ಇಲ್ಲ ಅಂದರೆ ಅರ್ಥ ಆ ವೆಬ್ಸೈಟ್ ಸೆಕ್ಯೂರ್ ಇಲ್ಲ ಅಂತ. ಓಕೆ, ವೆಬ್ಸೈಟು ಸೆಕ್ಯೂರ್ ಇಲ್ಲ ಅಂತ HTTP ಅಂತ ಇದ್ದರೆ ಮಾತ್ರ.
ಇನ್ ಕೇಸ್ ಆ ವೆಬ್ಸೈಟ್ ಸೆಕ್ಯೂರ್ ಇದೆ ಅಂದರೆ HTTPS ಅಂತ ಇರುತ್ತೆ. ಎಸ್ ಅಂತ ಇರೋ ವೆಬ್ಸೈಟಲ್ಲಿ ನೀವು ಈಸಿಯಾಗಿ ಹೋಗ್ಬೋದು. ಇನ್ ಕೇಸ್ ನೀವು ಎಸ್ ಇಲ್ದಲೇ ಇರೋ ವೆಬ್ಸೈಟಿಗೆ ಹೋಗ್ಬಿಟ್ರೆ, ಸೆಕ್ಯೂರ್ ಇಲ್ದಲೇ ಇರೋ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವೇನಾದರೂ ನಿಮ್ಮ ಫೈನಾನ್ಸ್ ರಿಲೇಟೆಡ್ ಡೇಟಾನ ಅಪ್ಲೋಡ್ ಮಾಡಿಬಿಟ್ರೆ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ನಿಮ್ಮ ಇನ್ಫಾರ್ಮೇಷನ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಸ್ ಅಂದರೆ ಏನಂದರೆ ಸೆಕ್ಯೂರ್ ಅಲ್ವಾ. ಸೊ ದಿಸ್ ಈಸ್ ಅ ಸೆಕ್ಯೂರ್ ವರ್ಷನ್ ಆಫ್ HTTP. ಓಕೆ, ದ ಥರ್ಡ್ ಒನ್ FTP. FTP ಮೋಸ್ಟ್ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳಿದ್ದಾರೆ. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಏನು ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದರೆ, ಈಗ ನಾನು ಯೂಟ್ಯೂಬಿಗೆ ಹೋಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಆಯಿತಾ? ಅಪ್ಲೋಡ್ ಮಾಡುವಾಗ FTP ಯೂಸ್ ಮಾಡ್ತೀವಿ, ನಮಗೆ ಗೊತ್ತಿಲ್ಲದಲೇ ಆಗ್ಬಿಡುತ್ತೆ ಅದು. ಓಕೆ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಪ್ಲೋಡ್ ಮಾಡೋದಕ್ಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೌನ್ಲೋಡ್ ಮಾಡೋದಕ್ಕೆ, ಒಂದು ವೆಬ್ಸೈಟಿಂದ ಏನೋ ಒಂದು ಡೌನ್ಲೋಡ್ ಮಾಡ್ಕೊಳ್ತೀವಿ ಅಂದ್ಕೊಳ್ಳಿ, ಫೈಲ್ಸ್, ವೀಡಿಯೋಸು, ಆಡಿಯೋಸು, ಏನೋ ಒಂದು ಡೌನ್ಲೋಡು ಅಪ್ಲೋಡ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವೋ ಅದನ್ನೇ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳುವಂಥದ್ದು. ನೆಕ್ಸ್ಟು ಫೋರ್ತ್ ಒನ್ SMTP. SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇಮೇಲ್ಸ್ಗಳು ನಾವೇನು ಕಳಿಸ್ತೀವಲ್ಲ, ಓಕೆ, ಇಮೇಲ್ಸ್ಗಳು ಸೆಂಡ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂಥದ್ದು SMTP. ನೆಕ್ಸ್ಟು ಫಿಫ್ತ್ ಒನ್ IP ಅಡ್ರೆಸ್ ಅಂತ ಕೇಳಿದ್ದೀರ. ಇಂಟರ್ನೆಟ್ ಪ್ರೋಟೋಕಾಲ್ ಅಂತೀವಿ ಅದನ್ನು. ಯಾವ ರೀತಿ ಒಂದು ಡೇಟಾಗಳನ್ನು, ಅಡ್ರೆಸ್ಗಳು, ಇಂಟರ್ನೆಟ್ IP ಅಡ್ರೆಸ್ ಏನು ಅಂತ ಕೇಳ್ತೀವಲ್ಲ. ಈಗ ನಾನು ಒಂದು ಕಡೆ ಕೂತ್ಕೊಂಡು ಯಾವುದೋ ವೆಬ್ಸೈಟ್ ಓಪನ್ ಮಾಡಿ ಏನೋ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ನನ್ನ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ನಾನು ಎಲ್ಲಿ ಕೂತ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ. ಬಿಕಾಸ್ ಆಫ್ ದಟ್ IP ಅಡ್ರೆಸ್ ಅಂತ ಇರುತ್ತೆ, ಪ್ರತಿ ಕಂಪ್ಯೂಟರ್ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಇನ್ ಇಂಟರ್ನೆಟ್. ಆ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ನಾನು ಏನೇ ಮಾಡಿದ್ರು ಕೂಡ ಎಲ್ಲಿಂದ ಆಗಿಬಿಟ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅದು ಅಡ್ರೆಸ್. ಅದು IP ಅಂದರೆ ಡೇಟಾ ಪ್ಯಾಕೆಟ್ಸ್ ಆರ್ ಅಡ್ರೆಸ್ಡ್ ಆ್ಯಂಡ್ ಸೆಂಟ್. ಅಡ್ರೆಸ್ ಮಾಡುವಂಥದ್ದು, ಅದನ್ನು ನಾವು IP ಅಂತ ಹೇಳ್ತೀವಿ. ನೆಕ್ಸ್ಟು TCP, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ನಾವೇನು ಡೇಟಾನ ಟ್ರಾನ್ಸ್ಫರ್ ಮಾಡ್ತೀವಿ ನೋಡಿ, ಡೇಟಾನ ಟ್ರಾನ್ಸ್ಫರ್ ಮಾಡ್ತೀವಿ ತಾನೆ ಬಿಟ್ವೀನ್ ಕಂಪ್ಯೂಟರ್ಸ್, ಕರೆಕ್ಟ್? ಬಿಟ್ವೀನ್ ಕಂಪ್ಯೂಟರ್ಸ್. ಓಕೆ, ಅಂದ್ಕೊಳ್ಳಿ, ಈಗ ನನ್ನ ಕಂಪ್ಯೂಟರಿಂದ ನಿಮ್ಮ ಕಂಪ್ಯೂಟರಿಗೆ ನಾನೊಂದು ಡೇಟಾನ ಕಳಿಸ್ತಾ ಇದ್ದೀನಿ, ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಓಕೆ, ಕಳಿಸುವಾಗ ಆ ಡೇಟಾ ರಿಲಯಬಲ್ ಆಗಿರಬೇಕು ಅಂತ ನೋಡ್ಕೊಳ್ಳುವಂತಹ ಒಂದು ನೆಟ್ವರ್ಕಿಂಗು, ಅದನ್ನೇ ನಾವು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಹೇಳ್ತು. ಓಕೆ, ರಿಲಯಬಲ್ ಡೇಟಾನೇ ಹೋಗಬೇಕು, ಫೇಕ್ ಡೇಟಾಗಳೆಲ್ಲ ಹೋಗಬಾರ್ದು ಅಂತ. ಸರಿಯಾಗಿ ನಾನು ಏನು ಕಳಿಸಿದ್ದೀನೋ ಅದೇ ನಿಮಗೆ ರೀಚ್ ಆಗಬೇಕು, ಕರೆಕ್ಟ್? ಈಗ ನಾನು ಏನೇನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ನಿಮಗೆ ಯೂಟ್ಯೂಬಲ್ಲಿ ರೀಚ್ ಆಗುತ್ತಾನೆ. ಅದು ಬಿಕಾಸ್ ಆಫ್ TCP, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ. ಸೊ ಈಗ ನಾನು ಈ ವಿಡಿಯೋದಲ್ಲಿ ಏನೇನು ಕವರ್ ಮಾಡಿದೆ, ಇಂಟರ್ನೆಟ್, ಇಂಟ್ರಾನೆಟ್, ಎಕ್ಸ್ಟ್ರಾನೆಟ್ ಪ್ರೋಟೋಕಾಲ್ಸನ್ನು ಕವರ್ ಮಾಡಿದೆ ಅಲ್ವಾ. ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲೇ ಕವರ್ ಮಾಡ್ತಾ ಇರೋದು ನನ್ನ ವೀಡಿಯೋಸ್ನಲ್ಲಿ. ಥ್ಯಾಂಕ್ ಯು ವೆರಿ ಮಚ್.